ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಜುಲೈ 11ರಂದು ಮೊಹಮ್ಮದ್ ಗವಾನ್ ವಿಶ್ವವಿದ್ಯಾಲಯ ಐತಿಹಾಸಿಕ ನಾಟಕ ಪ್ರದರ್ಶನ. ಸಾರ್ವಜನಿಕರ ಅಹವಾಲು ಆಲಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್. ರಾಯಚೂರಿನಲ್ಲಿ ಲೋಕಾಯುಕ್ತ ರೇಡ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಸ್ತಿಗಳ ಪರಿಶೀಲನೆ. ಜನರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲಿದೆ ಪೀಪಲ್ಸ್ ಹೀಲಿಂಗ್ ಟ್ರೀ ಆಸ್ಪತ್ರೆ, ಸಚಿವ ಯುಟಿ ಖಾದರ್. ಸುದ್ದಿಯ ವಿವರಗಳು. ಉತ್ತರ ಕರ್ನಾಟಕದ ಐತಿಹಾಸಿಕ ಪರಂಪರೆ ಹಾಗೂ ಬೀದರ್ದ ವೈಭವವನ್ನು ಜನತೆಗೆ ಪರಿಚಯಿಸುವ ಉದ್ದೇಶದಿಂದ ಖ್ಯಾತ ಸಾಹಿತಿ ಡಾ ಚಂದ್ರಶೇಖರ್ ಕಂಬಾರ್ ಅವರ ರಚನೆಯ ಮೊಹಮ್ಮದ್ ಗವಾನ್ ವಿಶ್ವವಿದ್ಯಾಲಯ ಐತಿಹಾಸಿಕ ನಾಟಕವನ್ನು ಜುಲೈ 11ರಂದು ಸಂಜೆ 7:30 ಗಂಟೆಗೆ ನಗರದ ಶಾಹೀನ್ ನಗರದ ಅಬ್ದುಲ್ ರೆಹಮಾನ್ ಮಲ್ಟಿಪರ್ಪಸ್ ಹಾಲ್ನಲ್ಲಿ ಪ್ರದರ್ಶಿಸಲಾಗುತ್ತದೆ ಎಂದು ಆಯೋಜಕರಾದ ಅಬ್ದುಲ್ ಖದೀರ್ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದರ್ದ ಐತಿಹಾಸಿಕ ಪರಂಪರೆ, ಸಂಸ್ಕೃತಿ ಹಾಗೂ ಶೈಕ್ಷಣಿಕ ವೈಭವವನ್ನು ಯುವ ಜನತೆಗೆ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ನಾಟಕವನ್ನು ಆಯೋಜಿಸಲಾಗಿದೆ ಎಂದರು. ಶಾಹೀನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಈಗಾಗಲೇ ಬೀದರ್ನ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳು ಹಾಗೂ ಮಹತ್ವದ ವ್ಯಕ್ತಿಗಳ ಕುರಿತು ಸಣ್ಣ ಸಣ್ಣ ವಿಡಿಯೋಗಳನ್ನು ತಯಾರಿಸಿ ಜನರಲ್ಲಿ ಇತಿಹಾಸದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಅದೇ ಕಾರ್ಯದ ಮುಂದುವರೆದ ಭಾಗವಾಗಿ ಇದೀಗ ಭವ್ಯ ಐತಿಹಾಸಿಕ ನಾಟಕವನ್ನು ಪ್ರೇಕ್ಷಕರ ಮುಂದೆ ತರಲಾಗುತ್ತದೆ ಎಂದು ತಿಳಿಸಿದರು. ಈ ನಾಟಕವು ಖ್ಯಾತ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾ ಚಂದ್ರಶೇಖರ್ ಕಂಬಾರ್ ಅವರ ರಚನೆಯಾಗಿದ್ದು, ಮೊಹಮ್ಮದ್ ಗವಾನ್ ಅವರ ಜೀವನ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ಬೀದರ್ದ ಐತಿಹಾಸಿಕ ಮಹತ್ವವನ್ನು ರಂಗಭೂಮಿಯ ಮೂಲಕ ಜೀವಂತವಾಗಿ ಅನಾವರಣಗೊಳಿಸಲಿದೆ. ನಾಟಕವನ್ನು ಸಂಪೂರ್ಣವಾಗಿ ತಮ್ಮ ಮೊಬೈಲ್ಗಳಲ್ಲಿ ಲೈವ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಐತಿಹಾಸಿಕ ವ್ಯಕ್ತಿತ್ವ ಅಬ್ದುಲ್ ಸಮಹಾಸಿ ಭಾರತಿ ಅವರ ಕುರಿತು ಸಹ ವಿಶೇಷವಾಗಿ ಪ್ರಸ್ತಾಪಿಸಲಾಗುವುದು. ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಸಹೋದರತ್ವ, ಸೌಹಾರ್ದತೆ ಹಾಗೂ ಐಕ್ಯತೆಯ ಸಂದೇಶವನ್ನು ಸಾರುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೀದರ್ ಜಿಲ್ಲೆಯ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಇತಿಹಾಸಾಸಕ್ತರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಪರೂಪದ ಐತಿಹಾಸಿಕ ನಾಟಕವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ಅಬ್ದುಲ್ ಖದೀರ್ ಮನವಿ ಮಾಡಿದರು. डिफरेंट टॉपिक पर आप लोगों को इनवाइट किया गया है. आप तमाम का सवाल है, स्वागत है, वेलकम इस प्रेस मीट पर. बीदर की एक बहुत ही पुरानी यूनिवर्सिटी महमूद गवान पर एक ड्रामा बीदर में स्टेज किया जा रहा है. 11 तारीख को रात में 7:30 बजे अब्दुल रहमान मल्टीपर्पज़ हॉल शाहीन नगर में. ये एक यूनिक एक्टिविटी है. शायद ही बीदर की हिस्ट्री में ऐसा कोई बड़ा इवेंट हिस्ट्री पर हुआ होगा. शाहीन ग्रुप ऑफ इंस्टीट्यूशन के डिग्री के स्टूडेंट्स छोटे छोटे वीडियोस बनाते थे बीदर की हिस्ट्री पर. तो लोगों का डिमांड था कि कोई बड़ी एक्टिविटी हो और हमारी मुलाकात हुई ड्रामा की स्टेज की दुनिया के एक बहुत बड़ी शख्सियत कर्नाटका की राज्योत्सव अवार्डी मोहम्मद ज़फ़र मोहिउद्दीन साहब से, और हम डिस्कस कर रहे थे तो फिर तय हुआ क्यों ना महमूद गवान पर एक ड्रामा बनाया जाए. लास्ट 6 मंथ से उसका प्रिपरेशन चल रहा था. हम ये ड्रामा महमूद गवान कैंपस ही में रखना चाहते थे, लेकिन मौसम की वजह से शाहीन के अब्दुल रहमान मल्टीपर्पज़ हॉल में रखा गया है, जिसमें मोर देन 3000 लोग एट ए टाइम बैठकर देख सकेंगे. और साथ ही साथ दुनिया भर में लाइव टेलीकास्ट भी इसका रहेगा. लोग हमारा मकसद है कि बीदर को इंट्रोड्यूस करना है, बीदर को वाकिफ़ करना है. बीदर एक हिस्टोरिकल प्लेस रहा है जहाँ पर हर धर्म के लोग रहे हैं. बीदर महात्मा बसवेश्वर बीदर डिस्ट्रिक्ट के रहे हैं, और गुरु नानक जी भी यहाँ पर विजिट किए हैं. और बताया जाता है राम और सीता भी यहाँ से गुजरे हैं. तो बीदर को इंट्रोड्यूस करना है, ये हमारी कोशिश रही है. और इस हवाले से भी और फ्यूचर में मज़ीद हम ऐसे कुछ प्रोग्राम करते रहेंगे, बीदर को इंट्रोड्यूस करते रहेंगे, हमारी तारीख से वाकिफ़ होते रहेंगे.
और उसमें ख़ास तौर पे ये कि हम किस तरह से गंगा जमनी तहजीब जिसको मुठभर में बोला जाता है वो यहाँ पे हुआ करती थी, किस तरह से एक दूसरे के धर्म को रिस्पेक्ट दिया जाता था, एक दूसरे की भलाई की फिक्र की जाती थी। वो 2 घंटे का ड्रामा है। ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಇಂದು ತಮ್ಮ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿ ವಿವಿಧ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿ ಸ್ಥಳದಲ್ಲಿ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಂಡರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಕಂದಾಯ, ಪಿಂಚಣಿ ಸೇರಿದಂತೆ ವಿವಿಧ ಇಲಾಖೆಗಳ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದರು. ಪ್ರತಿಯೊಬ್ಬರ ಅಹವಾಲನ್ನು ತಾಳ್ಮೆಯಿಂದ ಆಲಿಸಿದ ರಾಜಶೇಖರ್ ಪಾಟೀಲ್ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಕ್ರಮ ವಹಿಸುವಂತೆ ನಿರ್ದೇಶಿಸಿದರು. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಜನಪ್ರತಿನಿಧಿಗಳ ಕರ್ತವ್ಯವಾಗಿದ್ದು, ಸಾರ್ವಜನಿಕರು ಯಾವುದೇ ತೊಂದರೆ ಎದುರಾದರೂ ಮುಕ್ತವಾಗಿ ಸಂಪರ್ಕಿಸಬಹುದು ಎಂದು ಅವರು ಹೇಳಿದರು. ಆಡಳಿತವು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಯಾವುದೇ ಅರ್ಜಿದಾರರು ಅನಗತ್ಯವಾಗಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬರಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕೆಬಿಜೆಎನ್ಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಸನಗೌಡ ಅವರಿಗೆ ಸೇರಿದ ವಿವಿಧ ಆಸ್ತಿಗಳ ಮೇಲೆ ಕರ್ನಾಟಕ ಲೋಕಾಯುಕ್ತ ಇಂದು ಬುಧವಾರ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಲೋಕಾಯುಕ್ತ ಅಧಿಕಾರಿಗಳು ಚಿಕ್ಕ ಹೊನ್ನೆಕುಣಿ ಪ್ರದೇಶದಲ್ಲಿರುವ ಅವರ ಕಚೇರಿ ನಿವಾಸ ಹಾಗೂ ಪತ್ನಿ ಮತ್ತು ಸಂಬಂಧಿಕರಿಗೆ ಸೇರಿದ ಆಸ್ತಿಗಳಲ್ಲಿ ಶೋಧ ಕಾರ್ಯ ನಡೆಸಿ ದಾಖಲೆಗಳು ಮತ್ತು ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದರು. ಇಂದು ಬುಧವಾರ ಬೆಳಗ್ಗೆ ಲೋಕಾಯುಕ್ತ ತಂಡವು ರಾಯಚೂರು ನಗರದ ಎಚ್ಆರ್ಬಿಆರ್ ಲೇಔಟ್ನಲ್ಲಿರುವ ಬಸನಗೌಡ ಅವರ ನಿವಾಸದ ಮೇಲೆ ದಾಳಿ ನಡೆಸಿತು. ಅಲ್ಲದೆ ಎಕ್ಲಸ್ಪುರ್ ಗ್ರಾಮದಲ್ಲಿರುವ ಅವರ ಸಹೋದರ ಶಿವನಗೌಡ ಅವರಿಗೆ ಸೇರಿದ ಸೆಲೆಬ್ರಿಟಿ ಗಾರ್ಡನ್ ನಿವಾಸದಲ್ಲೂ ಶೋಧ ನಡೆಸಲಾಯಿತು. ಇದೇ ಗ್ರಾಮದ ಮತ್ತಿಬ್ಬರು ಸಹೋದರರಾದ ದೊಡ್ಡನಗೌಡ ಮತ್ತು ಶರಂಗೌಡ ಅವರ ಮನೆಗಳ ಮೇಲೂ ದಾಳಿ ನಡೆಯಿತು. ವರದಿಗಳ ಪ್ರಕಾರ ಬಸನಗೌಡ ಅವರ ಪತ್ನಿ ಅನಿತಾ ಶೆಟ್ಟಿ ಅವರ ಹೆಸರಿನಲ್ಲಿ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಫಿಲ್ಲಿಂಗ್ ನಯರ ಪೆಟ್ರೋಲ್ ಬಂಕ್ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿದೆ. ಇದರ ಜೊತೆಗೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವ ಗೋದಾಮು, ಬಾರ್ ಮತ್ತು ರೆಸ್ಟೋರೆಂಟ್ ಹಾಗೂ ಎಕ್ಲಸ್ಪುರ್ ಸಮೀಪದ ಕುಟುಂಬದ ಫಾರ್ಮ್ ಹೌಸ್ನಲ್ಲಿಯೂ ಶೋಧ ಕಾರ್ಯ ನಡೆಸಲಾಗಿದೆ. ಇಂದು ಆರಂಭವಾದ ಈ ಕಾರ್ಯಾಚರಣೆಯಲ್ಲಿ ಉಪ ಪೊಲೀಸ್ ಅಧೀಕ್ಷಕರು, ಡಿವೈಎಸ್ಪಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇತೃತ್ವದ ಹಲವು ತಂಡಗಳು ಭಾಗವಹಿಸಿದ್ದವು. ಬೀದರ್ ನಗರದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಪೀಪಲ್ಸ್ ಹೀಲಿಂಗ್ ಟ್ರೀ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಜಿಲ್ಲೆಯ ಆರೋಗ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ಆಗಲಿದೆ ಎಂದು ಸಚಿವ ಯುಟಿ ಖಾದರ್ ಹೇಳಿದರು. ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು ಜಿಲ್ಲೆಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲಿದೆ ಎಂದು ತಿಳಿಸಿದರು. ಈ ಹಿಂದೆ ಉತ್ತಮ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲೆಯ ಜನರು ಹೈದರಾಬಾದ್ ಅಥವಾ ಬೆಂಗಳೂರಿಗೆ ತೆರಳಬೇಕಾಗುತ್ತಿತ್ತು. ಆದರೆ ಈಗ ಜಿಲ್ಲೆಯಲ್ಲೇ ಪರಿಣಿತ ವೈದ್ಯರಿಂದ ಅತ್ಯುತ್ತಮ ಚಿಕಿತ್ಸೆ ಪಡೆಯಲು ಅವಕಾಶ ದೊರೆತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು. ಆಸ್ಪತ್ರೆಯನ್ನು ಮುನ್ನಡೆಸುತ್ತಿರುವ ಮೂವರು ವೈದ್ಯರು ಅತ್ಯಂತ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸಲಿದ್ದು ಆಸ್ಪತ್ರೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ಈ ವೈದ್ಯರನ್ನು ರೂಪಿಸುವಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಪಾತ್ರವು ಮಹತ್ವದಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಉತ್ತಮ ವೈದ್ಯರನ್ನು ಸಮಾಜಕ್ಕೆ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಆಸ್ಪತ್ರೆಗಳ ಪರಿಶೀಲನೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಮುಖ್ಯಮಂತ್ರಿ ಕಲಬುರಗಿ ಪ್ರವಾಸದಲ್ಲಿರುವ ಹಿನ್ನೆಲೆಯಲ್ಲಿ ನಿಗದಿ ಆಗಿದ್ದ ಆಸ್ಪತ್ರೆಗಳ ಸರ್ಪ್ರೈಸ್ ಪರಿಶೀಲನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. 3 ಯುವ ಡಾಕ್ಟರ್ಗಳು ಇಲ್ಲಿ ಬೀದರ್ನಂತ ಪ್ರದೇಶದಲ್ಲಿ ಅತ್ಯುತ್ತಮವಾದ ಹೀಲಿಂಗ್ ಟ್ರೀ ಎಂಬ ಆಸ್ಪತ್ರೆ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಅತ್ಯುತ್ತಮವಾದ ಒಂದು ವ್ಯವಸ್ಥೆಯಲ್ಲಿ ಮತ್ತು ಎಲ್ಲ ಉತ್ತಮವಾದ ಡಾಕ್ಟರ್ನ ಒಂದು ಇಟ್ಟುಕೊಂಡು ಈ ಪ್ರದೇಶದ ಯಾರು ಆಗಬಾರ್ದು, ಯಾರು ಅನಾರೋಗ್ಯ ಪೀಡಿತ ಆದರೆ ಹೈದರಾಬಾದ್, ಬೆಂಗಳೂರು ಅಲ್ಲಿ ಓಡಾಡೋ ಬದಲು ಅವರ ಕಾಲಪುರದಲ್ಲೇ ಅತ್ಯುತ್ತಮವಾದ ಆರೋಗ್ಯ ಸೇವೆಯನ್ನು ಕೊಡ್ತಾರೆ. ಅವರ ಪ್ರಾಣದ ಬದ್ಧತೆ ಅವರಿಗೆ ಯಶಸ್ವಿಗೊಳಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ಈ 3 ಯುವ ಡಾಕ್ಟರ್ ಕೂಡ ಯುವ ಜನಾಂಗಕ್ಕೆ ಸರ್ವರಿಗೂ ಕೂಡ ಮಾದರಿ ಮತ್ತು ಪ್ರೋತ್ಸಾಹ. ಯಾಕೆಂತ ಹೇಳಿದರೆ ನಾವು ಪ್ರಾಮಾಣಿಕತೆ, ಬದ್ಧತೆ, ಪ್ರೀತಿ, ವಿಶ್ವಾಸ ಮತ್ತು ಸಿಕ್ಕಿದಂಥ ಶಿಕ್ಷಣದ ಅವಕಾಶವನ್ನು ಪಡೆದುಕೊಂಡು ನಾವು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದರೆ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅತ್ಯುತ್ತಮವಾದ ಅವಕಾಶ ಇದೆ ಅಂತ ಹೇಳಿಕೊಂಡು ಈ 3 ವೈದ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಈ ವೈದ್ಯರನ್ನು ತಯಾರು ಮಾಡಿದಂಥ ಶಾಹೀನ್ ಸಂಸ್ಥೆ ಇವತ್ತು ಬೀದರಲ್ಲಿ ಇವತ್ತು ನಾವು ಕಾಲ್ ಫಾರ್ ಮಾಡಿದರೆ 6 ಪೋಸ್ಟಿಗೆ 86 ಅಪ್ಲಿಕೇಶನ್ ಬರ್ತದೆ.
ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹುಶಃ ಶಿಕ್ಷಣ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ಎಲ್ಲರಿಗೆ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಸರ್, ನೀವು ಸಚಿವರಾದ ಬಂದಮೇಲೆ ದಿಢೀರನ್ನೇ ಭೇಟಿ ನೀಡಿ ಆರೋಗ್ಯ ಇಲಾಖೆಯಲ್ಲಿ ಒಂದಿಷ್ಟು ಅಧಿಕಾರಿಗಳಿಗೆ ಚುರುಕನ್ನು ಮುಟ್ಟಿಸಿದ್ರಿ. ಬೀದರ್ ಜಿಲ್ಲೆಗೆ ಬಂದು ಯಾವೆಲ್ಲ ಆಸ್ಪತ್ರೆಗೆ ವಿಸಿಟ್ ಮಾಡಿದಿರಿ ಮತ್ತು ಯಾವೆಲ್ಲ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ರಿ? ನಾನು ಬೀದರಲ್ಲಿ ಬೆಳಿಗ್ಗೆ ನನ್ನ ರಿವ್ಯೂ ಮೀಟಿಂಗ್ ಇದೆ, ಫಿಕ್ಸ್ ಆಗಿತ್ತು. ಬೆಳಿಗ್ಗೆ ಸಂಜೆ ಇದನ್ನು ಉದ್ಘಾಟನೆ ಆದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಗುಲ್ಬರ್ಗ ಬಂದು ಬೀದರ್ ಜಿಲ್ಲೆ ಇನ್ನಿತರ ಜಿಲ್ಲೆಗಳ ಸಭೆಯಲ್ಲಿ ಅಲ್ಲಿ ಕರೆದ ಕಾರಣ ಆ ಒಂದು ರಿವ್ಯೂ ಮೀಟಿಂಗ್ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಮುಂದೂಡಿದ್ದೇನೆ. ಮತ್ತು ನಾನು ಆನ್ ದಿ ವೇ ಬರುವಾಗ ಹುಮ್ನಾಬಾದ್ ಆಸ್ಪತ್ರೆ ಎಲ್ಲ ನಮ್ಮ ಶಾಸಕರು ನಮ್ಮ ಭೇಟಿ ಆದಾಗ ಎಲ್ಲ ಅಧಿಕಾರಿಗಳಿಗೆ ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಮುಂದೆ ಹೋಗ್ಬೇಕಂತ ನಿರ್ದೇಶನ ಕೊಟ್ಟಿದ್ದೇನೆ. ಬಿಮ್ಸಿ ಇವತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ವ್ಯಾಪ್ತಿಗೆ ಬರ್ತದೆ. ನಮ್ಮ ಗುಲ್ಬರ್ಗದವರ ಮಂತ್ರಿಯಾಗಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳನ್ನು ನಾನು ಮಂತ್ರಿಗೆ ವಿವರಿಸಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಸರ್ ಕ್ಯಾತ್ ಲ್ಯಾಬ್ ಉದ್ಘಾಟನೆಯನ್ನ ಮಾಡಿದ್ರು. ಇಲ್ಲಿವರೆಗೂ ಒಂದು ವರ್ಷ ಕಳೆಯಿತು, ಇನ್ನೂ ಅದು ಓಪನ್ ಆಗಲಿಲ್ಲ. ಯಾಕೆ ಏನು ಮತ್ತು ತಮ್ಮ ಸಚಿವ ಇವತ್ತು ನೀವೆಲ್ಲ ಅಭಿನಂದಿಸಬೇಕು. ಬೀದರ್ ಅಂತ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ದಾಗ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್, ಇಲ್ಲೇ ಜಿಲ್ಲೆ ಮಿನಿಸ್ಟರ್ ಆಗಿ ರಹೀಂ ಖಾನ್ ಅವರು, ಎಲ್ಲ ಶಾಸಕರು ಮತ್ತು ಖರ್ಗೆಜಿ ಅವರೆಲ್ಲ ಸಪೋರ್ಟ್ ಪಡೆದುಕೊಂಡು ಇಲ್ಲಿ ಕ್ಯಾತ್ ಲ್ಯಾಬ್ ಸ್ಥಾಪನೆ ಆಗಿದೆ. ಇವತ್ತು ಸ್ಥಾಪನೆ ಆದ್ರ ಅರ್ಥ ಏನು? ಇವತ್ತು ನಾಳೆ ಪ್ರಾರಂಭ ಮಾಡಬೇಕು. ಅಲ್ಪಸಂಖ್ಯಾತ ಪ್ರಾರಂಭ ಮಾಡಬೇಕು. ಏನಾದ್ರು ಹೆಚ್ಚು ಸಮಸ್ಯೆ ಇರ್ಬೋದು, ಅದು ಆದಷ್ಟು ಬೇಗ ಪ್ರಾರಂಭ. ರಹೀಂ ಖಾನ್ ಅವರು ಸಚಿವ ಸ್ಥಾನ ಅಸ್ಪಿರೆಂಟ್ ಇದ್ದಾರೆ ಸರ್. ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತ ಲಕ್ಕಿ ಆಗ್ತಾರೆ ಎಂಬ ವಿಷಯ ನಮ್ಗೆ ಇದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಅಂತ ಭಾರಿ ಮಳೆಯಿಂದಾಗಿ ನೆರೆಯ ಮಹಾರಾಷ್ಟ್ರದ ಜನಪ್ರಿಯ ಅಂಬೋಲಿ ಜಲಪಾತ ಸಮೀಪ ಭೂಕುಸಿತ ಸಂಭವಿಸಿ ಬೆಳಗಾವಿ ಸಿಂಧದುರ್ಗ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಉಂಟಾದ ಪ್ರಸಂಗ ನಡೆಯಿತು. ಮಹಾರಾಷ್ಟ್ರದ ಸಾವಂತವಾಡಿ ತಾಲೂಕಿನ ಅಂಬೋಲಿ ಜಲಪಾತದ ಸಮೀಪ ಭೂಕುಸಿತ ಸಂಭವಿಸಿದೆ. ಬೆಟ್ಟದ ಮೇಲ್ಭಾಗದಿಂದ ಹಲವಾರು ಬೃಹತ್ ಬಂಡೆಗಳು ಉರುಳಿ ರಸ್ತೆಗೆ ಬಿದ್ದಿದ್ದು, ಕನಿಷ್ಠ 4 ಬೃಹತ್ ಬಂಡೆಗಳ ಕುಸಿತದಿಂದ ರಸ್ತೆ ಸಂಪೂರ್ಣ ತಡೆದವು. ಪರಿಣಾಮವಾಗಿ ಈ ಮಾರ್ಗದಲ್ಲಿ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಂಡವು. ರಾತ್ರಿ ವೇಳೆ ಸಂಚಾರ ದಟ್ಟಣೆ ಕಡಿಮೆ ಆಗಿದ್ದರಿಂದ ಯಾವುದೇ ಪ್ರಾಣಹಾನಿ ಅಥವಾ ವಾಹನಗಳಿಗೆ ಹಾನಿಯಾಗಿಲ್ಲ. ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆಯೇ ಚಂದ್ಗಡದ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಸ್ತೆ ತೆರವು ಕಾರ್ಯಾಚರಣೆ ಆರಂಭಿಸಿದರು. ಸಿಂಧದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ನಿತೀಶ್ ರಾಣೆ ಅವರ ಸೂಚನೆಯಂತೆ ಈ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಬೃಹತ್ ಬಂಡೆಗಳನ್ನು ತೆರವುಗೊಳಿಸಿ ಸಂಪರ್ಕವನ್ನು ಪುನಃ ಸ್ಥಾಪಿಸಲು ಭಾರಿ ಯಂತ್ರೋಪಕರಣಗಳನ್ನು ಬಳಸಲಾಯಿತು. ಹಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮಹಾರಾಷ್ಟ್ರ ಪೊಲೀಸರು ಕಟ್ಟುನಿಟ್ಟಿನ ನಿಯಂತ್ರಣದೊಂದಿಗೆ ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಿ ರಸ್ತೆಯನ್ನು ಭಾಗಶಃ ತೆರೆದರು. ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನರು ಹತಾಶರಾಗುವ ಬದಲು ವೈಜ್ಞಾನಿಕ ಮುನ್ನೆಚ್ಚರಿಕೆ, ಸಮಯೋಚಿತ ತಪಾಸಣೆ ಹಾಗೂ ಸೂಕ್ತ ಚಿಕಿತ್ಸೆಯತ್ತ ಗಮನ ಹರಿಸಬೇಕು ಎಂದು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿ ಮತ್ತು ರೋಬೋಟಿಕ್ ಸರ್ಜರಿ ವಿಭಾಗದ ಸಲಹೆಗಾರರಾದ ಡಾಕ್ಟರ್ ದೇವೇಶ್ ಬಲ್ಲಾಳ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10-15 ವರ್ಷಗಳ ಹಿಂದೆ ಕ್ಯಾನ್ಸರ್ ಪತ್ತೆಯಾದರೆ ಚಿಕಿತ್ಸೆ ಸೀಮಿತವಾಗಿತ್ತು. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಕಂಡಿರುವುದರಿಂದ ಇಂದು ಹೆಚ್ಚಿನ ಕ್ಯಾನ್ಸರ್ಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ಲಭ್ಯವಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ಯಾನ್ಸರ್ ಕುರಿತು ಜನರಲ್ಲಿ ಜಾಗೃತಿ ಹೆಚ್ಚಿಸಿರುವುದು,
ಹೆಚ್ಚಿರುವುದು ಉತ್ತಮ ಬೆಳವಣಿಗೆ. ಆದರೂ ಅದೇ ವೇಳೆ ತಪ್ಪು ಮಾಹಿತಿ ಹಾಗೂ ವೈಜ್ಞಾನಿಕ ಆಧಾರವಿಲ್ಲದೆ ಚಿಕಿತ್ಸೆಗಳ ಪ್ರಚಾರವೂ ಹೆಚ್ಚಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಎಂದು ಹುಡುಕಿದರೆ ಅನೇಕ ವಿಡಿಯೋಗಳು ಸಿಗುತ್ತವೆ. ಆದರೆ ಅವುಗಳಲ್ಲಿ ಬಹುತೇಕವು ವೈಜ್ಞಾನಿಕ ಆಧಾರ ಹೊಂದಿರುವುದಿಲ್ಲ. ಕೆಲ ಸೆಲೆಬ್ರಿಟಿಗಳು ಕೂಡ ಇಂತಹ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಅವರಿಗೆ ಆರೋಗ್ಯ ಸಮಸ್ಯೆ ಎದುರಾದಾಗ ಅವರು ಕೂಡ ಆಸ್ಪತ್ರೆಗಳಲ್ಲಿಯೇ ಚಿಕಿತ್ಸೆ ಪಡೆಯುತ್ತಾರೆ ಎಂದು ಹೇಳಿದರು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ತಜ್ಞ ವೈದ್ಯರ ಸಲಹೆ ಹಾಗೂ ವೈಜ್ಞಾನಿಕ ವಿಧಾನಗಳನ್ನೇ ಅನುಸರಿಸಬೇಕು ಎಂದು ಅವರು ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮಹತ್ವದ ಬದಲಾವಣೆಗಳಾಗಿದ್ದು, ರೋಗಿಯ ಜೀವ ಉಳಿಸುವುದರ ಜೊತೆಗೆ ದೇಹದ ಅಂಗಗಳನ್ನು ಸಹ ಸಾಧ್ಯವಾದಷ್ಟು ಸಂರಕ್ಷಿಸುವ ಚಿಕಿತ್ಸೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಹಿಂದೆ ಕಾಲಿಗೆ ಕ್ಯಾನ್ಸರ್ ಬಂದರೆ ಸಂಪೂರ್ಣ ಕಾಲನ್ನೇ ತೆಗೆದು ಹಾಕಬೇಕಾಗಿತ್ತು. ಅದೇ ರೀತಿ ಸ್ತನ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಸ್ತನವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗುತ್ತಿತ್ತು. ಆದರೆ ಈಗ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ರೋಬೋಟಿಕ್ ತಂತ್ರಜ್ಞಾನದ ನೆರವಿನಿಂದ ಅಂಗಗಳನ್ನು ಉಳಿಸಿಕೊಂಡ ಯಶಸ್ವಿಯಾಗಿ ಚಿಕಿತ್ಸೆ ನೀಡುವುದು ಸಾಧ್ಯವಾಗಿದೆ ಎಂದು ವಿವರಿಸಿದರು. ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಸಂಪೂರ್ಣ ಗುಣಪಡಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ಎಂದು ಅವರು ಕರೆ ನೀಡಿದರು. ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜರಿ. ಎಲ್ಲ ನ್ಯೂಸ್ ಪೇಪರ್, ನ್ಯೂಸ್ ಚಾನೆಲ್ ಎಲ್ಲ ನೋಡಿದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಹೌದು, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಯಾಕದೆಲ್ಲ ಹೇಳ್ತದೆ ಅಂತ ಕ್ಯಾನ್ಸರ್ ಕೇಳಿ ಎಲ್ಲರಿಗೂ ಭಯ ಬರುತ್ತೆ. ಸೆಕೆಂಡ್ ಹಾಫ್ ಆಫ್ ದ ಸ್ಟೋರಿ ಯಾರು ಹೇಳಲ್ಲ. ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟು ತುಂಬಾ ಇಂಪ್ರೂವ್ ಆಗಿದೆ. ಒಂದು 15-20 ವರ್ಷದ ಹಿಂದೆ ಯಾರಿಗಾದ್ರೂ ಕ್ಯಾನ್ಸರ್ ಬಂದ್ರೆ ಒಂದು 1 ವರ್ಷ ಸೀರಿಗೆ ಹೋಗ್ತಾ ಇದ್ದಾರೆ. ಈಗ ಹಂಗಲ್ಲ. ಈಗ ಮೆಜಾರಿಟಿ ಪೇಷಂಟ್ ಕ್ಯಾನ್ಸರ್ ಬಂದ್ಮೇಲೆ ಕ್ಯೂರ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಈಗ ನಮ್ಮ ಹತ್ರ ತುಂಬಾ ಪೇಷಂಟ್ ಇದ್ದಾರೆ, 10 ವರ್ಷ ಫಾಲೋ ಅಪ್ ಬರ್ತಾ ಇದ್ದಾರೆ, ಫುಲ್ ಸರಿ ಇದ್ದಾರೆ. ಬೇರೆ ಏನಂತ ಹೇಳಿದ್ರೆ ಈಗ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಅವೇರ್ನೆಸ್ ತುಂಬಾ ಜಾಸ್ತಿ ಆಗಿದೆ. ಎಲ್ಲರಿಗೂ ಕ್ಯಾನ್ಸರ್ ಏನಂತ ಗೊತ್ತಿದೆ. ಪ್ರಾಬ್ಲಮ್ ಏನಾಗಿದೆ ಅಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನ್ ಸರಿ ಇದೆ, ಏನ್ ರಾಂಗ್ ಇದೆ ಯಾರಿಗೂ ಗೊತ್ತಿಲ್ಲ. ಕ್ಯಾನ್ಸರ್ ಒಂದ್ಸಲ ಟೈಪ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಒಳಗೆ 1000 ಡಿಫ್ರೆಂಟ್ ವಿಡಿಯೋಸ್ ಬರುತ್ತೆ. ಈ ಲವಂಗ ತಕೊಂಡಿ, ಒಂದು ನಿಂಬು ತಕೊಂಡಿ ಕ್ಯಾನ್ಸರ್ ಬರಲ್ಲ, ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ಸಕ್ರಿ ತಿನ್ಬೇಡಿ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಫುಲ್ ಸುಳ್ಳು. ಮತ್ತೆ ಬರೀ ಸಂಜೋದಲ್ಲ, ತುಂಬಾ ಪಾಪ್ಯುಲರ್ ಸೆಲೆಬ್ರಿಟೀಸ್ ಎಲ್ಲ ಇದು ಹೇಳ್ತಾ ಇರ್ತಾರೆ. ಇದೆಲ್ಲ ಹೇಳಿ ಓದಿ ಕ್ಯಾನ್ಸರ್ ಬಂದ್ಮೇಲೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಸರಿ ಟ್ರೀಟ್ಮೆಂಟ್ ತಗೊಂತಾರೆ. ಬರೀ ಓದ್ ಫಾಲೋವರ್ಸ್ ಆಗಲ್ಲ, ಗೊತ್ತಿರಲ್ಲ. ಮತ್ತೆ ಈಗ ತುಂಬಾ ಏನು ಇಂಪಾರ್ಟೆಂಟ್ ಅಂತ ಮಾಡರ್ನ್ ಕ್ಯಾನ್ಸರ್ ಸರ್ಜರಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಳಗೆ ನಾವು ಏನು ಫೋಕಸ್ ಮಾಡೋದಂತ ಬರೀ ಜೀವ ಉಳಿಸೋದಲ್ಲ. ಜೀವ ಉಳಿಸೋದು ಇಂಪಾರ್ಟೆಂಟ್. ಜೀವ ಉಳಿಸಿದ ಮೇಲೆ ಜೊಂದನ್ನು ಉಳಿಸ್ಬೇಕು. ಮುಂಚೆ ಕಾಲ್ ಕ್ಯಾನ್ಸರ್ ಬಂದಿದ್ದ ಹೇಳಿದ್ರೆ ಕಾಲ್ ಕಟ್ ಮಾಡ್ಬೇಕಾಗಿತ್ತು. ಗಲ್ಲೆ ಕ್ಯಾನ್ಸರ್ ಬಂದಿದ್ದ ಹೇಳಿದ್ರೆ ಗಲ್ಲೆ ತೆಗಿಬೇಕಾಗಿತ್ತು. ಬ್ರೆಸ್ಟ್ ಕ್ಯಾನ್ಸರ್ ಬಂದಿದ್ದಂತ ಹೇಳಿದ್ರೆ ಬ್ರೆಸ್ಟ್ ತೆಗಿಬೇಕಾಗಿತ್ತು. ಈಗ ಹಂಗಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಇರುವಾಗ ಬ್ರೆಸ್ಟ್ ಉಳಿಸ್ಬೋದು, ಕಾಲ್ ಕ್ಯಾನ್ಸರ್ ಇರುವಾಗ ಕಾಲ್ ಉಳಿಸ್ಬೋದು. ಸೊ ನಾವು ಈಗ ಏನು ಫೋಕಸ್ ಮಾಡೋದಂತ ಕ್ವಾಲಿಟಿ ಆಫ್ ಲೈಫ್ ಅಂತ. ಜನರಲ್ ಕ್ಯಾನ್ಸರ್ ಅಂತ ಕ್ಯೂರ್ ಆಗ್ತದೆ, ಬಟ್ ಕ್ಯಾನ್ಸರ್ ಕ್ಯೂರ್ ಆಗಿದ್ಮೇಲೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.